ಸಕ್ಕರೆ ದರ ಏರಿಕೆಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಮೋದಿ ನೀತಿಗಳ ಕಹಿ ಸಕ್ಕರೆ ಸಿಹಿಯಲ್ಲಿ ಬೆರೆತು ಹೋಗಿದೆ ಎಂದಿದ್ದಾರೆ. ಇದೇ ಸಕ್ಕರೆ ದರ ಏರಿಕೆಯ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಮೋದಿ ನೀತಿಗಳ ಕಹಿ ಸಕ್ಕರೆ ಸಿಹಿಯಲ್ಲಿ ಬೆರೆತು ಹೋಗಿದೆ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಖರ್ಗೆ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಸಕ್ಕರೆ ದಾಸ್ತಾನು 9 ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದಾದ್ರೂ ಯಾಕೆ? ಸಕ್ಕರೆ ಬೆಲೆ ಏರಿಕೆ ಹಾಗೂ ಹಣದುಬ್ಬರಕ್ಕೆ ಹೊಣೆ ಯಾರು? ಎಥೆನಾಲ್ ಉತ್ಪಾದನೆ ಬಗ್ಗೆ ಯಾಕೆ ಮರುಪರಿಶೀಲನೆಯನ್ನ ಮಾಡ್ತಾ ಇಲ್ಲ? ಈ 3 ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮೂಲಕ ಮೋದಿ ಅವರನ್ನ ಪ್ರಶ್ನೆ ಮಾಡಿರುವಂಥದ್ದು. ಇವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ, ಸಕ್ಕರೆ ದಾಸ್ತಾನು 9 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದಾದ್ರೂ ಏಕೆ? ಇದು ಅವರ ಮೊದಲನೇ ಪ್ರಶ್ನೆಯೇ ಆಗಿದೆ. ಇನ್ನು ಎರಡನೇ ಪ್ರಶ್ನೆ, ಸಕ್ಕರೆ ಬೆಲೆ ಏರಿಕೆ ಹಾಗೂ ಹಣದುಬ್ಬರಕ್ಕೆ ಹೊಣೆ ಯಾರು? ಯಾರು ಜವಾಬ್ದಾರಿ ತಗೊಳ್ತಾರೆ ಅನ್ನೋದು ಎರಡನೇ ಪ್ರಶ್ನೆ ಆಗಿದೆ. ಇನ್ನು ಮೂರನೇದು, ಎಥೆನಾಲ್ ಉತ್ಪಾದನೆ ಮಾಡೋಕೆ ಹೋದ್ರು, ಆದರೆ ಎಥೆನಾಲ್ ಉತ್ಪಾದನೆ ಬಗ್ಗೆ ಯಾಕೆ ಮರುಪರಿಶೀಲನೆಯನ್ನ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದರೆ ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ನವೆಂಬರ್ 30ರವರೆಗಿನ 400 ಟನ್ ಮೀರಿ ವಿತರಕರು ಸ್ಟಾಕ್ ಇಡಬಾರದು ಅಂತ ಕೂಡ ಹೇಳಿರುವಂಥದ್ದು. ಸೆಪ್ಟೆಂಬರ್ 1ರಿಂದ ದೊಡ್ಡ ಗ್ರಾಹಕರು 15 ದಿನಗಳಿಗಿಂತ ಹೆಚ್ಚು ಸ್ಟಾಕ್ ಇಡಬಾರದು. ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳಿಂದ ಸ್ಟಾಕ್ ಪರಿಶೀಲನೆಯ ವಾರ್ನ್ ಕೂಡ ಮಾಡಲಾಗಿದೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಸಾಲು ಹಬ್ಬದ ಹಿನ್ನೆಲೆಯಲ್ಲಿ ಸಕ್ಕರೆ ಬೆಲೆ ಕಡಿವಾಣ ಹಾಕೋಕೆ ಮುಂದಾಗಿದೆ. ಅದರ ಜೊತೆಗೆ 10 ಲಕ್ಷ ಟನ್ ಕಚ್ಚಾ ಸಕ್ಕರೆ ಸುಂಕವಿಲ್ಲದೆ ಆಮದಿಗೆ ಅನುಮತಿಯನ್ನ ಕೂಡ ನೀಡಲಾಗಿರುವಂಥದ್ದು. ಅಕ್ಟೋಬರ್ 15ರಿಂದಲೇ ಕಬ್ಬು ಅರಿಯಲು ಕೇಂದ್ರ ಸೂಚನೆಯನ್ನ ಕೂಡ ನೀಡಿದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಸಕ್ಕರೆ ಪೂರೈಕೆ ಬಿಗಿಯಾಗಿರೋದ್ರಿಂದ ಬೆಲೆಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಸದ್ಯ ದೇಶೀಯ ಅಗತ್ಯ ಪೂರೈಕೆ ಮಾಡೋಕೆ ಸಾಕಷ್ಟು ಸಕ್ಕರೆ ದಾಸ್ತಾನು ಇದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದ್ರೂ ಕೂಡ ಒಂದಷ್ಟು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಆ ಖಡಕ್ ಸೂಚನೆಯನ್ನ ಈಗ ಗ್ರಾಹಕರಾಗಿರಬಹುದು ಅಥವಾ ಸಾರ್ವಜನಿಕರಾಗಿರ್ಬೋದು ಯಾವ ರೀತಿ ತಗೊಳ್ತಾರೆ, ಯಾವ ರೀತಿ ಅದನ್ನ ಪಾಲನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.